ಅಂಕಲ್ ಹ್ಯಾಪಿ ಸಂಕ್ರಾಂತಿ ಅಂಕಲ್. ಹ್ಯಾಪಿ ಸಂಕ್ರಾಂತಿ ಕಣೋ. ಅಂಕಲ್ ನಂಗೊಂದು ಡೌಟು, ಈ ದೀಪಾವಳಿ ಡೇಟು ಬದಲಾಗುತ್ತೆ, ಈ ಯುಗಾದಿ ಹಬ್ಬದ ಡೇಟು ಬದಲಾಗುತ್ತೆ, ಬಟ್ ಸಂಕ್ರಾಂತಿ ಹಬ್ಬ ಮಾತ್ರ ಪ್ರತಿ ವರ್ಷ ಜನವರಿ 14 ಅಥವಾ 15 ಬರುತ್ತಲ್ಲ, ಅದು ಹೆಂಗೆ? ಇದು ಬರೀ ಹಬ್ಬ ಅಲ್ಲ, ಇದು ಆಸ್ಟ್ರಾನಮಿಕಲ್ ವಂಡರ್ ಕಣೋ. ವಂಡರಾ? ಏನ್ ವಂಡರ್ ಅಂಕಲ್? ಕೇಳಿಲಿ, ಬೇರೆ ಎಲ್ಲ ಹಬ್ಬಗಳು ಚಂದ್ರನ ಮೇಲೆ ಡಿಪೆಂಡ್ ಆಗಿದ್ದಾವೆ, ಬಟ್ ಈ ಹಬ್ಬ ಸೂರ್ಯನ ಮೇಲೆ ಡಿಪೆಂಡು. ಯಾವಾಗ ಸೂರ್ಯ ಮಕರ ರಾಶಿಗೆ ಎಂಟ್ರ್ ಆಗ್ತಾನೋ ಅದೇ ಸಂಕ್ರಾಂತಿ, ಅದೇ ಮಕರ ಸಂಕ್ರಾಂತಿ. ಅದಕ್ಕೆ ಯಾವಾಗಲೂ ಡೇಟ್ ಫಿಕ್ಸ್ ಆಗಿರುತ್ತೆ. ಓ, ಅದಕ್ಕೆ ಯಾವಾಗಲೂ ಜನವರಿ 14 ಅಥವಾ 15 ಫಿಕ್ಸಾ? ಇಲ್ಲ, ಅದೇ ಮ್ಯಾಜಿಕ್ಕು. ನಿಂಗೆ ಗೊತ್ತಾ, ಸುಮಾರು 1000 ವರ್ಷ ಹಿಂದೆ ಸಂಕ್ರಾಂತಿ ಜನವರಿಲಲ್ಲ, ಡಿಸೆಂಬರಲ್ಲಿ ಬರ್ತಾ ಇತ್ತು. ಡಿಸೆಂಬರಲ್ಲಿ ಇತ್ತಾ? ಮತ್ತೆ ಡಿಸೆಂಬರಲ್ಲಿ ಇದ್ದಿದ್ದು ಜನವರಿಗೆ ಹೇಗೆ ಬಂತು? ಏನ್ ಗೊತ್ತಾ, ಈ ಭೂಮಿ ಬುಗುರಿ ತರ ತಿರುಗ್ತಾ ಇರುತ್ತೆ. ಹಿಂಗ್ ತಿರುಗ್ಬೇಕಾದ್ರೆ ಒಂದ್ ಸ್ವಲ್ಪ ವಾಬಲ್ ಆಗುತ್ತೆ, ಅಂದ್ರೆ ಒಂದ್ ಸ್ವಲ್ಪ ಅದ್ಲಾಡೋದು. ಹಿಂಗ್ ವಾಬಲ್ ಆಗ್ಬೇಕಾದ್ರೆ 70ರಿಂದ 80 ವರ್ಷಕ್ಕೆ ಒಂದು ದಿನ ಹೆಚ್ಚಿಗೆ ಆಗತ್ತೆ. ಹಂಗೆ ಹೆಚ್ಚಿಗೆ ಆಗಿ ಆಗಿ ಮುಂಚೆ ಡಿಸೆಂಬರಲ್ಲಿ ಇದ್ದಿದ್ದು ಇವಾಗ ಜನವರಿಗೆ ಬಂದಿದೆ, ಮುಂದಕ್ಕೆ ಫೆಬ್ರವರಿಗೂ ಹೋಗ್ಬೋದು. ಯಪ್ಪ, ಇಷ್ಟು ವರ್ಷದಿಂದೇನೆ ಇದನ್ನೆಲ್ಲ ತಿಳ್ಕೊಂಡವ್ರಲ್ಲ ನಮ್ಮ ಹಿರಿಯರು, ಸೈಂಟಿಸ್ಟ್ಗಳೇ ಬಿಡಿ ಅಂಕಲ್. ಆ್ಯಂಡ್ ಇದು ನಿಮ್ಗೆ ಹೆಂಗೆ ಗೊತ್ತು ಅಂಕಲ್? ಹೌದು, ಮತ್ತೆ ಎಲ್ಲರೂ ಸೈಂಟಿಸ್ಟ್ಗಳೇ. ಇಂಥ ವಿಷಯ ನೀನು ತಿಳ್ಕೊಬೇಕು ಅಂದರೆ ಯೂಟ್ಯೂಬಲ್ಲಿ ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ, ನಿಂಗೆ ಗೊತ್ತಾಗತ್ತೆ.